ಕೆರಿಯರ್ಸ್ ಪುನಃ ಸಮಾನ ವೇತನ ಹೇಳ್ಕೋಬೇಕಂದ್ರೆ ದೇಶದಲ್ಲಿ ಮಿಲಿಟರಿಯವ್ರು ಹೆಂಗೋ ಈ KSRTC ಕಂಡಕ್ಟರ್ ಚಾಲಕರು ನಾವು ಹಂಗೆ. ಯಾಕೆ ಅಂದರೆ ಒಂದು ಹಬ್ಬಕ್ಕೆ ರಜೆ ಇರಲ್ಲ. ಇಲ್ಲಿ ಎಷ್ಟು ಡಿಪಾರ್ಟ್ಮೆಂಟ್ ಇದೆ ನಮ್ಮ KSRTC. ಯಾಕೆ ಅಂದರೆ ನಮ್ಮ ಮನೇಲಿ ಅಜ್ಜಿ ಸತ್ತೋರು ಸಹ ನಾವು ನೋಡೋಕ್ಕಾಗಲ್ಲ ಹೋಗಿ, ಅಂಥ ಡಿಪಾರ್ಟ್ಮೆಂಟ್ಸ್ ಇದು. ಹತ್ತ ಗೇಯ್ತರು ನಮಗೆ ಆ ಥರ ಏನು ನಮಗೆ ಇಲ್ಲಿ ಸವಲತ್ತು ಬರ್ತಾಯಿಲ್ಲ. ಆದ್ದರಿಂದ ದಯವಿಟ್ಟು ನಮಗೆ ಸವಲತ್ತು ಕೊಡ್ಸ್ಕೊಡ್ಬೇಕಂತ ನಿಮ್ಮಲ್ಲಿ ಎಲ್ಲ ಮಕ್ಕಳು ನಾವು ತೊಗೊಳ್ತೀವಿ. ನಾವು ಈಗ 31ನೇ ತಾರೀಕು ಮುಸ್ಕರ ಕರೆ ಕೊಟ್ಟವರಲ್ಲ, ಏನು ಮಾಡ್ತೀರಾ ಹಾಗಾದ್ರೆ? ಸರ್ ಎಲ್ಲ ಒಗ್ಗಟ್ಟಲ್ಲಿ ನಿಂತ್ಕೊಂಡು ಮಾಡ್ತಾರೆ. ಎಲ್ಲ ಪ್ರತಿಫಲ ಇದ್ದೇ ಇರುತ್ತೆ, ಯಾಕಿಲ್ಲ ಅಂತಲ್ಲ, ಪ್ರತಿಯೊಂದು ಇದ್ದೇ ಇರುತ್ತೆ. ಎಲ್ಲ ಕೈ ಜೋಡಿಸಿ ಮಾಡಿದ್ರೆ ಪ್ರತಿಫಲ ಸಿಗುತ್ತೆ ಸರ್ ನಮಗೆ. ಈಗ ಅವರು 31ಕ್ಕೆ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಸರಿ ಸಮಾನ ವೇತನ ಬೇಡ, ನಮ್ಗೆ ಅಗ್ರಿಮೆಂಟ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಅಗ್ರಿಮೆಂಟ್ಗಿಂತ ಸರಿ ವೇತನ, ಇದು ಸರಿ ಸಮಾನ ವೇತನ ಇದು ಚೆನ್ನಾಗಿ. ಅಗ್ರಿಮೆಂಟ್ ಅದು ಮಾಮೂಲಿ ರೀತಿ ಮಾಡಲೇಬೇಕದು, ಕಾನೂನು ಪ್ರಕಾರ ಮಾಡೇ ಮಾಡ್ತಾರೆ. ಈಗ ಸರ್ಕಾರಿ ಈಗ 40 ಈಗ ಸ್ಕೂಲ್ ಟೀಚರ್ಗಳು ಇರ್ತಾರೆ, ಕಾಲ ಕಳ್ಕೊಂಡು 4-8 ಅವರ್ ಡ್ಯೂಟಿ ಮಾಡಿ ಹೋಗ್ತಾರೆ ಅವರು. ನಾವು ಈಗ ನೋಡಿ ಗಾಡಿಗಳು ಇರೋದಿಲ್ಲ, ಬೆಟ್ಟಕ್ಕಿರಲ್ಲ, ಬೆಟ್ಟಕ್ಕೆ ಕಳಿಸ್ತಾರೆ ನಮ್ಮನ್ನ. ಎಷ್ಟೋ ಕಿಲೋಮೀಟರ್ ಜಾಸ್ತಿ ಮಾಡ್ತೀವಿ ನಾವು, ಅದ್ರ ನಮ್ಮ ತಕ್ಕ ಫಲ ನಮ್ಗೆ ಸಿಗ್ತಿಲ್ಲ. ನಮಗೆ ಸರ್ಕಾರಿ ವಾಹನ ಓಡಿಸೋ ಒಬ್ಬ ಡ್ರೈವರ್ಗೆ 34,100 ರೂಪಾಯಿ ಬೇಸಿಕ್ ಇದೆ. ನಿಮ್ಗೆ ಎಷ್ಟಿದೆ ಬೇಸಿಕ್? ನಾವು ಬಂದು 26,000 ಬೇಸಿಕ್. 26,000. ನಿಮ್ಗೆ ಅವ್ರಿಗೆ ಸರಿ ಸಮಾನವಾಗಿ ವೇತನ ಬೇಕಾ ಬೇಡವಾ? ಸರಿ ಸಮಾನ ಬೇಕು ಸರ್. ನಮಸ್ಕಾರ. ನಮಗೆ ಇಲ್ಲಿವರೆಗೂ ಇಷ್ಟು ವರ್ಷ ಸರಿಸಮಾನ, ಇಷ್ಟು ವರ್ಷ ಅಗ್ರಿಮೆಂಟು, ವೇತನ ಪರಿಷ್ಕರಣೆ ಸಾಕಾಗೋಗಿದೆ. ಇನ್ನು ಮುಂದೆ ನಮಗೆ ಸರಿಸಮಾನ ವೇತನ ಬರಬೇಕು, ಆಗಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಇದೆ. ದಯಮಾಡಿ ಅದು ಆದರೆ ಅನುಕೂಲ, ಎಲ್ಲ ಕಾರ್ಮಿಕರಿಗೂ ಅನುಕೂಲ ಆಗುತ್ತೆ. ಯಾವ ಡಿಪೋ ಸರ್? ನಾವು ಮೈಸೂರು 1 ಡಿಪೋ. ಮೈಸೂರು 1. ತಮ್ಮ ಹೆಸರು? ಓಂಕಾರ. ಜೋರ ಮಾತಾಡಿ. ವೇತನ ಬಗ್ಗೆ ಮಾತಾಡಬೇಕು ಅಂದರೆ ನಮಗೆ ಈ ಒಂದಾಗಿಲ್ಲ. ಹಾಗೂ ನಮಗೆ ಸರ್ಕಾರಿ ಸಮಾನ ವೇತನ ಕೇಳಿದರು, ಸರ್ಕಾರದವರು ಕೊಡ್ತೀನಿ ಅಂತ ಹೇಳಿದರು. ಅದ್ರ ಬಗ್ಗೆ ಯಾವ ಸಂಘಟನೆಯೂ ಮಾತಾಡ್ತಾ ಇಲ್ಲ. ನಮ್ಗೆ ಈಗಿರೋ ಸಂಬಳ ನಮ್ಗೆ ಸಾಕಾಗ್ತಾ ಇಲ್ಲ. ಎಲ್ಲ ನಾವು 24 ಅವರ್ಸು ಗೇದು ಕೆಲಸ ಮಾಡ್ತಾ ಇರೋದು, 24 ಅವರ್ಸು ನಾವು ಮಾಡಿದ ಕೆಲಸಕ್ಕೆ ತಕ್ಕ ಪ್ರತಿಫಲ ಇಲ್ಲ. ಅದರಿಂದ ನಾವು ಏನು ಕೆಲಸ ಮಾಡ್ತೀವಿ ಅದಕ್ಕೆ ಪ್ರತಿಫಲ ಸರ್ಕಾರನೇ ಒಂದು ಇದು ಮಾಡಿ ನಮಗೆ ಒಂದು ಸರಿಸಮಾನ ವೇತನವನ್ನು ನಿಗದಿಪಡಿಸಬೇಕು ಅಂತ ಮನವಿ ಮಾಡ್ಕೊಳ್ತೀವಿ. ಯಾವ ಡಿಪೋ ಸರ್? ಚಾಮರಾಜನಗರ ಸರ್. ಹೆಸರು? ಗಂಗಪ್ಪ. ಓಕೆ ಸರ್, ನನ್ನ ಹೆಸರು ಗಜೇಂದ್ರ ಅಂತ. ನಾನೊಂದು 28 ವರ್ಷ ಗಂಟ ಸರ್ವಿಸ್ ಮಾಡಿದ್ದೀನಿ. ಈ ಕೆಲಸಕ್ಕೆ ಯಾರು ಕಾರ್ಯ ಕೆಲಸವರು ಬರೋಕ್ಕಿಲ್ಲ ಅನ್ನಿಸ್ತದೆ. ನಮಗೆ 4 ವರ್ಷದ್ದು ಬರೀ ಮುಸ್ಕರ, ಗಲಾಟೆ, ಸ್ಟ್ರೈಕು ಇದು ಮಾಡಿ ನಮ್ಮನ್ನ ಹೊಡೆದಾಡಿ ಭಿಕ್ಷೆ ಬೇಡಿಸಿ ಬೇರೆ ಕೊಡಲಿಲ್ಲ. ಕಾಂಗ್ರೆಸ್ ಸರ್ಕಾರ ನಾನು ಬಂದರೆ ಮಾಡಿಕೊಡ್ತೀನಿ ಅಂದರೆ ಇವತ್ತವರೆಗೂ ಮಾಡಿಕೊಟ್ಟಿಲ್ಲ. 38 ಇನ್ಸ್ಟಾಲ್ಮೆಂಟ್ ಮಡಿಕೊಂಡು ನಾವು ನನ್ನ ಹೆಂಡತಿ ಮಕ್ಕಳೆಲ್ಲ ಉಪವಾಸ ಮಡಿಕೊಂಡು ನಾವು ಸಾಲ ಸೂಲ ಮಾಡ್ಕೊಂಡು ಕಷ್ಟಪಡ್ತಾ ಇದ್ದೀವಿ. ವೇತನ ಕೊಡಿಸ್ಕೊಡಿ ನನಗೆ, 38 ಇನ್ಸ್ಟಾಲ್ಮೆಂಟ್ ಕೊಡಿಸ್ಕೊಡಿ ನನಗೆ. ಆಮೇಲೆ ಅಗ್ರಿಮೆಂಟ್ 4 ವರ್ಷಕ್ಕೆ ಅಗ್ರಿಮೆಂಟ್ ಆಯಿತು. 6 ವರ್ಷ 7 ವರ್ಷ 8 ವರ್ಷ ಆದರೂ ಮಾಡೋಕ್ಕಿಲ್ಲ. ತುಂಬ ಭಾಳ ಕಷ್ಟ ಆಯ್ತಾ ಇದೆ. ಇದಕ್ಕೆ ಯಾರು ಕಾರ್ಯ ಕೆಲಸವರು ಹಿಡ್ಕೊಂಡು ಇಷ್ಟು ಕೆಲಸ ಮಾಡೋಕ್ಕಿಲ್ಲ. ಆದರೂ ನಾವು ಹಳೆ ಇದರಲ್ಲಿ ಅನ್ನ ತಿಂತೀವಿ ಅಂದ್ಬಿಟ್ಟು ಭಾಳ ಕಷ್ಟಪಟ್ಟು ತಿಂತಾ ಇದ್ದೀವಿ. ಅದಕ್ಕೆ ಕೊಡ್ಬೋದು, ಈ ಸರ್ಕಾರ ಕೊಡ್ಬೋದು ಅಂದ್ಬಿಟ್ಟು ತುಂಬ ನಾವು ಇದು ಮಾಡ್ತಾ ಇದ್ದೀವಿ. ಆದ್ರೂ ನಮ್ಗೆ ಯಾವ ವೇತನ ಬರಲಿಲ್ಲ. ಸಮಾವೇತನ ಮಾಡಿಬಿಟ್ರೆ ನಮಗೆ ಸರ್ಕಾರದವ್ರು ಏನು ಕೊಡ್ತಾರೆ ನಮಗೆ ಸೌಲಭ್ಯ 4 ವರ್ಷಕ್ಕೆ ಭಾಳ ಗಲಾಟೆ ಆಗ್ತಾ ಇದೆ. ಯಾರಿಗೂ ಇಲ್ಲಿ ಇಂಟ್ರೆಸ್ಟ್ ಇಲ್ಲ ಕೆಲಸ ಮಾಡೋದು. ಮಾಡ್ಕೋಬೇಕು. ಯೂನಿಯನ್ 8 ಯೂನಿಯನ್ ಐತೆ. ಏನ್ ಮಾಡಿದ್ರೆ ಅನುಕೂಲ ಆಗುತ್ತೆ ಹಿಡ್ಕೊಂಡು ಹಂಗೆ ಒಂದೇ ನಿಮಿಷ ಹೇಳೋಣ, ಅದನ್ನ ಹೇಳೋಣ, ಹಂಗೆ ಹೇಳೋಣ. ಇರಿ 1 ನಿಮಿಷ ಇರಿ.